ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಸಂಗೀ ವ್ಲಾಗ್. ಈ ದಿನ ನಾನು ನಿಮಗೆ ಮೀನಿನ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋಣ. ಮೊದಲಿಗೆ ನಾವು ಮೀನಿಗೆ ಏನೇನು ಬೇಕು ಅಂತ ಒಂದ್ಸತಿ ನೋಡ್ಕೊಂಬರೋಣ. ನಾನು ಮೀನು ತುಂಬ ಚೆನ್ನಾಗಿ ತೊಳ್ಕೊಂಡು ಮೊದಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ಸಲ ತೊಳ್ಕೊಳ ಅಂತ ಅಂದ್ಬಿಟ್ಟು ಸ್ವಲ್ಪ ನೆನೆಸಿರೋ ಹುಣಸೆ ಹಣ್ಣಿನ ನೀರನ್ನು ಸಹ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನಾವು ಫಿಶ್ ಮಸಾಲಾನ ಸೇರಿಸ್ಕೊಳ್ಳೋಣ. 2 ಫಿಶ್ ಮಸಾಲ ಮತ್ತು ಕಡಲೆ ಹಿಟ್ಟು ಸ್ವಲ್ಪ, ಅದಾದಮೇಲೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಬಾಬ್ ಮಸಾಲೆ ಇದೆಲ್ಲ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಸಹ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ವಿನೆಗರ್ ಏನಿದೆ ವಾಟರ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಸಾಲೆನ ಬೆರೆಸ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿ ಬೆರೆಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ಮೀನು ಸಹ ಸ್ವಲ್ಪ ಮಸಾಲೆ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಮಸಾಲೆನ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ಒಂದೊಂದೇ ಮೀನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ್ಬಿಟ್ಟು ಈಗ ತೇನ ಮುಚ್ಚಿಟ್ಬಿಟ್ಟು 5 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ಸ್ಟವನ್ನು ಹಚ್ಕೊತಾ ಇದ್ದೀನಿ ನೋಡಿ. ಸ್ಟವ್ ಹಚ್ಕೊಂಡಿದ್ದಾದಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳೋಣ. ಚೆನ್ನಾಗಿ ಅದು ಕಾದ್ಮೇಲೆ ನೋಡಿ ಎಣ್ಣೆ ಯಾವ ಥರ ಕಾಯ್ತಾ ಇದೆ ಅಂದ್ಬಿಟ್ಟು ನೋಡಿ. ಈಗ ಫಿಶ್ಶು ಸಹ ತುಂಬ ಚೆನ್ನಾಗಿ ನೆಂದಿದೆ, ಎಣ್ಣೆನೂ ಕಾದಿದೆ. ಎಣ್ಣೆಗೆ ಈಗ ನಾನು ಮೀನುಗಳನ್ನು ಬಿಡ್ತಾ ಇದ್ದೀನೋ ಒಂದೊಂದೇ ಬಿಡಬೇಕು. ಅದು ಚೆನ್ನಾಗಿ ಬೇಯಬೇಕಾಗುತ್ತೆ. ಚೆನ್ನಾಗಿ ಬೆಂದಮೇಲೆ ಅದನ್ನು ಸ್ವಲ್ಪ ತಿರುಗಿಸಿ ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬ್ರೌನಾಗಿ ಬಂದಿದೆಯೋ, ಕಲರು ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಮೀನು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅದನ್ನು ಎತ್ತಿ ಒಂದು ಬಟ್ಲಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆಯೋ, ತುಂಬ ಗರಿಗರಿಯಾಗಿ ಸಹ ಈ ಮೀನು ಬಂದಿದೆ. ನೀವು ಒಂದೊಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ 1.5 kg ಮೀನು ತಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮೇ ಹಿಡೀತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ನೀವು ಮಾಡ್ಕೋಬೋದು. ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಇದನ್ನು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ರಸ ಮತ್ತು ಈರುಳ್ಳಿ ಮತ್ತು ಸೌತೆಕಾಯಿ ಹಾಕ್ಕೊಂಡು ನಂಚ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.